ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಸಾಯಿ ಚರಣ್ ಮಿರ್ಗಿ. ಸಾಯಿ ಪರಿವಾರ ಮುರಳಿಗೆ ಸ್ವಾಗತ. ನಾವು ನಮ್ಮ ಹೊಸ ಮನೆಗೆ ಪ್ಲಾನ್ಸ್ ತೊಗೊಳಕ್ಕೆ ಬಂದಿದ್ದೀರಿ ನೋಡ್ರಿ. ಎಲ್ಲ ಫ್ರೆಂಡ್ಸ್ ನಂಗೆ ಇಷ್ಟ ಆಗ್ಯಾವ್ರಿ. ಎಲ್ಲ ಫ್ರೆಂಡ್ಸ್ ತೊಗೊಳಕ್ಕೆ ಆಗಂಗಿಲ್ಲ ರೀ. ಒಂದಿಟ್ಟು ತೊಗೊಂಡು ಏನು ಬೆಳಗಾವಿಗೆ ಹೋಗೋದೈತ್ರಿ. ಬಾಯ್ರಿ. ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಬೆಳಗಾವಿ ಸಮೀಪ ಇರುವಂಥ ಹಿಡ್ಕಲ್ ಡ್ಯಾಮಿಗೆ ಬಂದೀವ್ರಿ. ಮನೆಗೆ ಸ್ವಲ್ಪ ಗಾರ್ಡ್ನಿಂಗ್ ಮಾಡ್ಬೇಕಂಥೇಳಿ ಅಂದ್ಕೊಂಡಿವ್ರಿ. ಅವಾಗ ನಮಗೆ ನೆನಪಾಗಿದ್ದು ಈ ಸಾಯಿ ನರ್ಸರಿ. ಇಲ್ಲಿ ಬಹಳ ವೆರೈಟಿ ಸಸಿಗಳು ಅದಾವೆ ನೋಡ್ರಿ. ತೋಟಗಾರಿಕೆ ಸಸಿಗಳು, ಇಂಡೋರ್ ಪ್ಲ್ಯಾಂಟ್ಸ್ ರೀ, ಔಟ್ಡೋರ್ ಪ್ಲ್ಯಾಂಟ್ಸ್ ರೀ, ಮತ್ತು ಹೂವಿನ ಗಿಡಗಳು ಕೂಡ ಅದಾವೆ ನೋಡ್ರಿ. ಶೋ ಗಿಡಗಳು ಬೇಕಾದ್ರೂ ಅದರೊಳಗೂ ಬಹಳ ವೆರೈಟಿ ಸಿಗ್ತಾವೆ ನೋಡ್ರಿ. ಹೂವಿನ ಗಿಡಗಳೊಳಗೆ ವಾಟರ್ ಲಿಲ್ಲಿ, ಕಮಲ, ದಾಸವಾಳ ಮತ್ತು ಅನೇಕ ರೀತಿಯಾದಂತಹ ಸಸಿಗಳು ನಿಮಗಿಲ್ಲಿ ಸಿಗ್ತಾವ್ರಿ. ಮನೆಗೆ ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ನಮ್ಮ ಮನೆ ಸುತ್ತಮುತ್ತ ಸ್ವಲ್ಪ ಹಸಿರು ಇರ್ಬೇಕ್ರಿ. ಮನೆಯೊಳಗೂ ಹಸಿರು ಗಿಡಗಳನ್ನ ನೆಡಬೇಕಾಗತ್ರಿ. ಇದರಿಂದ ಮನಸ್ಸಿಗೆ ಬಹಳ ಖುಷಿ ಆಗ್ತೈತ್ರಿ. ನಾವು ಒಂದಿಷ್ಟು ಇಂಡೋರ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಗಳನ್ನ ತೊಗೊಂಡಿವ್ರಿ. ಸಾಯಿ, ನಿಹಾಲ ಇಬ್ಬರು ಸೇರಿ ವೆರೈಟಿ ಆಫ್ ಫ್ಲವರ್ಸ್ಗಳನ್ನ ಆರಿಸ್ಕೊಂಡಾರ ನೋಡ್ರಿ. ಮಕ್ಕಳಿಗೂ ಆಗಾಗ ಈ ಥರದ ನರ್ಸರಿಗೆ ವಿಸಿಟ್ ಮಾಡಿಸ್ಬೇಕ್ರಿ. ಇದರಿಂದ ಅವ್ರಿಗೂ ಸ್ವಲ್ಪ ಪರಿಸರದ ಕುರಿತು ಜ್ಞಾನ ಬರ್ತೈತೆ ನೋಡ್ರಿ. ನಮಗಂತೂ ಇಲ್ಲಿ ಬಂದದ್ದು ಬಹಳ ಖುಷಿಯಾಗೈತ್ರಿ. ನಿಮಗೂ ಏನಾದರೂ ಗಾರ್ಡ್ನಿಂಗ್ ಮಾಡ್ಬೇಕಂತೇಳಿ ಅನಿಸಿದ್ರೆ ಒಮ್ಮೆ ಈ ಸಾಯಿ ನರ್ಸರಿಗೆ ವಿಸಿಟ್ ಮಾಡಿರಿ. ಇಲ್ಲಿ ಎಲ್ಲ ಥರದ ಸಸಿಗಳು, ಗಿಡಗಳು ಮತ್ತು ಪಾಟ್ಗಳು ಕೂಡ ಇಲ್ಲಿ ಸಿಗ್ತಾವ್ರಿ. ಇನ್ನು ಈ ಸಸಿಗಳನ್ನ ಯಾವ ರೀತಿ ರೀಪಾಟ್ ಮಾಡ್ಬೇಕಂಥೇಳಿ ನಾನು ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ತಿಳಿಸ್ತೀನಿ ರೀ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.